ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ HPVಯ ಬಗ್ಗೆ ಹೇಳಿದ್ದೆ, ಹೇಗೆ ಸ್ಪ್ರೆಡ್ ಆಗುತ್ತೆ, ಯಾವ್ಯಾವ ಟೈಪ್ಸ್ ಇರ್ತವೆ, ಏನೇನು ಲಕ್ಷಣಗಳು ಬರ್ತವೆ ಎಲ್ಲ. ಆ್ಯಂಡ್ ಒಂದು ಕ್ವೆಶನ್ ಬರ್ತಾ ಇರುತ್ತೆ, ನಾವು ಈ HPVಯನ್ನು ಹೇಗೆ ಟ್ರೀಟ್ ಮಾಡೋದು, ಹೇಗೆ ನಾವು ಇದನ್ನು ಗುಣಪಡಿಸ್ಕೊಳ್ಳೋದು ಅಂತ. ಸೊ ದ ಬ್ಯಾಡ್ ನ್ಯೂಸ್ ಇಸ್ ದ್ಯಾಟ್ HPVಗೆ ನಾವು ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಒಂದು ಸಲ HPV ವೈರಸ್ ನಿಮ್ಮ ಬಾಡಿಯಲ್ಲಿ ಬಂತು ಅಂದಾಗ ಕಂಪ್ಲೀಟ್ಲಿ HPV ವೈರಸ್ಸನ್ನು ತೆಗೆದು ಹಾಕೋಕ್ಕಾಗೋದಿಲ್ಲ ನಿಮ್ಮ ಬಾಡಿಯಿಂದ. HIV, HPV, ಹರ್ಪಿಸ್ ಆ್ಯಂಡ್ ಹೆಪಟೈಟಿಸ್ B ಇವು 4 ವೈರಸ್ಗಳಿಗೆ ಕ್ಯೂರ್ ಇಲ್ಲ. ಆದರೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಟ್ರೀಟ್ಮೆಂಟ್ ಏನಕ್ಕೆ ಕೊಡ್ತಾ ಇರ್ತೀವಿ? ನಿಮ್ಮ ಲಕ್ಷಣಗಳನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮಿಂದ ಇನ್ನೊಬ್ಬರಿಗೆ ಹರಡದೇ ಇರೋ ಥರ, ನಿಮಗೆ ಕಾಂಪ್ಲಿಕೇಶನ್ಸ್ ಆಗಬಾರ್ದು, ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೀವೆಷ್ಟು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗತ್ತೆ ಅಷ್ಟು ಲೀಡ್ ಮಾಡೋಕ್ಕಾಗಲಿ, ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ಬೋದೇ ಹೊರತು ಒಂದು ಸಲ ನಿಮಗೆ ಪಾಸಿಟಿವ್ ಬಂತು ಅಂದದ್ದನ್ನು ನೆಗೆಟಿವ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ HPV ಸಹ ಇಂಥದ್ದೇ ಒಂದು ವೈರಸ್. ಯಾವುದು ಒಂದು ಸಲ ನಿಮ್ಗೆ ಬಂತು ಅಂದರೆ ನಾವಿದನ್ನು ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಏನೇ ನೀವು ಮೆಡಿಸಿನ್ ತೊಗೊಂಡ್ರು, ನಾವು ನಿಮ್ಗೆ ಏನೇ ಔಷಧಿ ಆ ಟೈಮಲ್ಲಿ ಕೊಟ್ಟರು, ಅದು ಟೈಮ್ ಬೀಂಗ್ ಆ ಟೈಮಲ್ಲಿ ಅದು ನಿಮಗೆ ಟ್ರೀಟ್ ಮಾಡುತ್ತೆ. ಬಟ್ ಕಂಪ್ಲೀಟ್ಲಿ ಬುಡ ಸಮೇತ ನಿಮ್ಮ ಬಾಡಿಯಿಂದ ತೆಗೆದು ಹಾಕೋಕ್ಕಾಗೋದಿಲ್ಲ. ಸೊ ಹಾಗಿದ್ರೆ ಏನು ಮಾಡೋದು? ದ ಗುಡ್ ನ್ಯೂಸ್ ಈಸ್ HPV ಬರದೇ ಇರೋ ಥರ ಪ್ರಿವೆಂಟ್ ಮಾಡೋಕ್ಕೆ, ತಡೆಯಲಿಕ್ಕೆ ನಮ್ಮ ಹತ್ರ ವ್ಯಾಕ್ಸಿನ್ ಇದೆ, ಲಸಿಕೆ ಇದೆ. ಸೊ HPV ಬರೋದನ್ನೇ ನಾವು ತಡೆದು ಬಿಡ್ಬೋದು, ಅಷ್ಟು ಒಳ್ಳೆಯ ಲಸಿಕೆ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ HPV ವ್ಯಾಕ್ಸಿನನ್ನು ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ HPV ವ್ಯಾಕ್ಸಿನ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೊ HPV ಲಸಿಕೆ, HPV ವ್ಯಾಕ್ಸಿನ್ ಏನಿದೆ, ಇದು ಈ HPV ವೈರಸ್ ಇನ್ಫೆಕ್ಷನನ್ನು ತಡೆಯಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. HPV ಅಂದರೆ ಏನು? ಇದು ಒಂದು ವೈರಸ್. ಓಕೆ, ಈ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ? ಲೈಂಗಿಕವಾಗಿ ಹರಡುವಂತಹ ಒಂದು ರೋಗ ಇದು. ಹೇಗೆ HIV, ಹೆಪಟೈಟಿಸ್ B, ಸಿಫಿಲಿಸ್ಸು, HCV ಹೇಗೆ ಇವೆಲ್ಲ ಲೈಂಗಿಕವಾಗಿ ಹರಡ್ತವೆ. ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ರಿ, ಗುದ ಸಂಭೋಗ ಇರ್ಬೋದು, ಮುಖಮೈಥುನ ಇರ್ಬೋದು, ಅಥವಾ ಯೋನಿ ಮುಖಾಂತರ ಸಂಬಂಧ ಇರ್ಬೋದು, ಆವಾಗ ಈ ವೈರಸ್ಗಳು ಹರಡ್ತಾ ಇರ್ತವೆ. ಸೊ ಅದೇ ರೀತಿ HPVಯೂ ಸಹ ಒಂದು STD, ಲೈಂಗಿಕವಾಗಿ ಹರಡುವಂತಹ ಒಂದು ರೋಗ. ಈ HPVಯಲ್ಲಿ 40ಕ್ಕಿಂತ ಹೆಚ್ಚಿಗೆ ಜಾತಿಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಲೋ ರಿಸ್ಕ್ ಇರ್ತವೆ, ಕೆಲವೊಂದು ಹೈ ರಿಸ್ಕ್ ಇರ್ತವೆ. ಲೋ ರಿಸ್ಕ್ ಅಂತ ಹೇಳಿದ್ರೆ ನಿಮಗೆ ಈ ಜನನಾಂಗದ ನರೋಲಿಗಳಿರ್ಬೋದು, ನಿಮ್ಮ ಕೈಗಳ ಮೇಲೆ, ನಿಮ್ಮ ಕಾಲಿನ ಮೇಲೆ, ಕಂಕಳಲ್ಲಿ, ಕುತ್ತಿಗೆ ಹತ್ರ ಎಲ್ಲ ಏನು ನರೋಲಿಗಳು, ವಾರ್ಟ್ಸು, ಕೆಡು ಅಂತ ನಾವೇನು ಹೇಳ್ತಿರ್ತೀವಿ, ಅವು ಮಾಡ್ತಿರ್ತವೆ. ಆ್ಯಂಡ್ ಹೈ ರಿಸ್ಕ್ ಏನಿರ್ತವೆ ಅವು ಹೈಯರ್ ಕಾಂಪ್ಲಿಕೇಶನ್ಸ್ ಲೈಕ್ ಕ್ಯಾನ್ಸರ್ಸನ್ನು ಸಹ ಮಾಡ್ತಿರ್ತವೆ. 100 ಜನ ಲೈಂಗಿಕವಾಗಿ ಸಕ್ರಿಯವಾಗಿರುವಂಥ 100 ಜನರಲ್ಲಿ 80 ಜನರಿಗೆ ಒಂದಲ್ಲ ಒಂದು HPV ಇನ್ಫೆಕ್ಷನ್ ಇದ್ದೇ ಇರುತ್ತೆ. ಬಟ್ ಸಪೋಸ್ ನಿಮ್ಮ ಇಮ್ಯುನಿಟಿ ಚೆನ್ನಾಗಿತ್ತು, ನಿಮ್ಮ ಬಾಡಿ ಅದ್ರ ಅಗೇನ್ಸ್ಟ್ ಫೈಟ್ ಮಾಡ್ತು ಅಂದರೆ ನಿಮ್ಮ ಬಾಡಿ ಏನು ಮಾಡುತ್ತೆ, ಅದನ್ನು ತೆಗೆದು ಬಿಸಾಕತ್ತೆ. ಬಟ್ ಕೆಲವೊಂದು HPVಯ ಜಾತಿಗಳು ಏನಿರ್ತವೆ ಅಲ್ಲೇ ಉಳ್ಕೊಳ್ತವೆ, ಬಾಡಿಯಲ್ಲೇ ಉಳ್ಕೊಳ್ತವೆ. ಆ್ಯಂಡ್ ಅವು ಕೆಲವೊಮ್ಮೆ ಈ ಕ್ಯಾನ್ಸರ್ಸ್ ಇವುಗಳನ್ನು ಮಾಡುವಂತಹ ತಾಕತ್ತನ್ನು ಹೊಂದಿರ್ತವೆ. ಸೊ ಈ ಥರದ ಕಾಂಪ್ಲಿಕೇಶನ್ ಮಾಡುವಂತಹ ಕೆಪ್ಯಾಸಿಟಿ ಈ ವೈರಸ್ಸಿಗೆ ಇರೋದ್ರಿಂದ ನಾವು ಅವುಗಳನ್ನು ತಡೆಯಲಿಕ್ಕೆ ಈ ವ್ಯಾಕ್ಸಿನನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ. ಈ ವ್ಯಾಕ್ಸಿನ್, ಈ ಲಸಿಕೆ ಏನಿದೆ, HPVಯಿಂದ ಬರುವಂತಹ ಕ್ಯಾನ್ಸರ್ಸ್, ಗೊತ್ತಾಯ್ತಾ? HPVಯಿಂದ ಯಾವ್ಯಾವ ಕ್ಯಾನ್ಸರ್ಸ್ ಬರುತ್ತೆ ಅವುಗಳನ್ನು, ಮತ್ತು ಈ ಜನನಾಂಗದ ನರೂಲಿಗಳು, ಓಕೆ, ಕೆಡು ಜೆನೈಟಲ್ ವಾರ್ಟ್ಸ್ ಏನಿರುತ್ತೆ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಹತ್ತಿರ, ಈ ಗಂಡಸರಲ್ಲಿ ಅವರ ಶಿಶ್ನದ ಮೇಲೆ ಅಥವಾ ವೃಷಣ ಚೀಲದ ಮೇಲೆ, ಬೀಜಗಳ ಮೇಲೆ, ತೊಡೆ ಸಂಧಿ ಹತ್ತಿರ, ಈ ಹೆಣ್ಮಕ್ಕಳಲ್ಲಿ ಯೋನಿ ಹತ್ತಿರ ಅಥವಾ ಅವರ ಲೇಬಿಯಾದ ಮೇಲೆ ಅಥವಾ ಈ ಗುದದ್ವಾರದ ಹತ್ತಿರ ಎಲ್ಲ ಈ ಕೆಡುಗಳಾಗ್ತಾ ಇರ್ತವೆ. ಅವುಗಳನ್ನು ತಡೆಯಲಿಕ್ಕೆ ಈ ವ್ಯಾಕ್ಸಿನ್ ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ನಾನು ಹೇಳಿದೆ HPV ಕೆಲವೊಂದು ಕ್ಯಾನ್ಸರ್ಸನ್ನು ಸಹ ಮಾಡ್ತಾ ಇರುತ್ತೆ.
ಸೊ ಈ ಸರ್ವೈಕಲ್ ಕ್ಯಾನ್ಸರ್, ಮಹಿಳೆಯರಲ್ಲಿ ಬರುವಂತಹ ಈ ಗರ್ಭಕಂಠದ ಕ್ಯಾನ್ಸರ್, ಆ್ಯಂಡ್ ಗರ್ಭಕಂಠದ ಕ್ಯಾನ್ಸರಲ್ಲಿ 70% ಈ ಗರ್ಭಕಂಠದ ಕ್ಯಾನ್ಸರನ್ನು ಮಾಡ್ತಾ ಇರೋದು ಈ HPV ಇರುತ್ತೆ. ಸೊ ಗರ್ಭಕಂಠದ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ ಒಂದು ಕಾಮನ್ ಕ್ಯಾನ್ಸರ್ ಮಹಿಳೆಯರಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ನೀವು ಈ ಲಸಿಕೆಯನ್ನು ಹಾಕ್ಸ್ಕೊಂಡ್ರೆ ನಿಮಗೆ ಆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಬಹಳವೇ ಕಡಿಮೆ ಆಗೋಗುತ್ತೆ. ಯಾಕಂದರೆ ನಾವು 100 ಜನ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಇರುವಂಥ ಮಹಿಳೆಯನ್ನ ಟೆಸ್ಟ್ ಮಾಡಿದರೆ 70 ಜನರಲ್ಲಿ ಈ HPV ಇದ್ದೇ ಇರುತ್ತೆ. ಸೊ HPVಯನ್ನು ನಾವು ತಡೆಗಟ್ಬಿಟ್ರೆ ಈ ಲಸಿಕೆ ತಗೊಂಡು ಇದು ನಿಮ್ಮ ಈ ಗರ್ಭಕಂಠದ ಕ್ಯಾನ್ಸರ್ ಬರುವಂಥ ಸಾಧ್ಯತೆಯನ್ನು ಬಹಳ ಕಡಿಮೆ ಮಾಡುತ್ತೆ. ಸೊ HPV ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು, ಅಥವಾ ಯೋನಿಯ ಕ್ಯಾನ್ಸರ್ ಇರ್ಬೋದು, ಅಥವಾ ಗುದದ್ವಾರದ ಕ್ಯಾನ್ಸರ್ ಇರ್ಬೋದು, ಗಂಟಲಿನ ಕ್ಯಾನ್ಸರ್ ಇರ್ಬೋದು, ಅಥವಾ ಬಾಯಿಯ ಕ್ಯಾನ್ಸರ್ ಇರ್ಬೋದು, ಶಿಶ್ನದ ಕ್ಯಾನ್ಸರ್ ಇರ್ಬೋದು, ಇವೆಲ್ಲವನ್ನು ಮಾಡ್ತಾ ಇರುತ್ತೆ. ಸೊ ಗಂಡಸರಲ್ಲಿ ಶಿಶ್ನದ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಅಥವಾ ಗಂಟಲಿನ ಕ್ಯಾನ್ಸರ್, ಈ ಕ್ಯಾನ್ಸರ್ಸನ್ನು ಈ HPV ಮಾಡ್ತಾ ಇರುತ್ತೆ. ಸೊ ಈ HPV ಮಾಡುವಂತಹ ಈ ಥರದ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಸಹ ನಾವು ಈ ವ್ಯಾಕ್ಸಿನನ್ನು ಕೊಡ್ತಾ ಇರ್ತೇವೆ. ಸೊ ವ್ಯಾಕ್ಸಿನ್ ಯಾಕೆ ತಗೊಳ್ಬೇಕು? ಯಾಕಂದರೆ ಈ ವ್ಯಾಕ್ಸಿನಿಂದ ನಾವು HPV ತರುವಂತಹ ಕ್ಯಾನ್ಸರ್ಸ್, ಗರ್ಭಕಂಠದ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್, ಶಿಶ್ನದ ಕ್ಯಾನ್ಸರ್, ನಿಮ್ಮ ಗಂಟಲಿನ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಇವೆಲ್ಲವನ್ನು ತಡೆಗಟ್ಟಲಿಕ್ಕೆ ಈ ಲಸಿಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಒಂದು. ಎರಡನೇದು, ನಿಮಗೆ ಈ ಜನನಾಂಗದ ಕೆಡು, ಜೆನೈಟಲ್ ವಾರ್ಟ್ಸ್, ಜನನಾಂಗದ ನರುಲಿಗಳು, ಇವುಗಳನ್ನು ತಡೆಯಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಈಗ ಯಾವ ಟೈಪ್ ಆಫ್ ವ್ಯಾಕ್ಸಿನ್ಸ್ ಇದ್ದಾವೆ ಭಾರತದಲ್ಲಿ ಈ HPVಗೆ? ನಾನು ಹೇಳಿದೆ HPV ಬೇರೆ ಬೇರೆ ಜಾತಿದಿರುತ್ತೆ, ಲೋ ರಿಸ್ಕು, ಹೈ ರಿಸ್ಕು. ಸೊ ಈ ಲಸಿಕೆಗಳು ಏನಿದ್ದಾವೆ ಅವು ಡಿಫ್ರೆಂಟ್ ಟೈಪ್ಸ್ ಆಫ್ ಲಸಿಕೆಗಳಿದ್ದಾವೆ. ಗಾರ್ಡಾಸಿಲ್ 4, ಗಾರ್ಡಾಸಿಲ್ 9 ಅಥವಾ ಸರ್ವಾವ್ಯಾಕ್, ಈ ಥರದ ವ್ಯಾಕ್ಸಿನ್ಸ್ ಇದ್ದಾವೆ. ಈಗ ಗಾರ್ಡಾಸಿಲ್ 4 ಅಂತ ಹೇಳಿದರೆ, 4 ಅಂದರೆ ಅದು 4 ಜಾತಿಯ HPV ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. 6, 11, 16, 18. ಓಕೆ. ಈಗ ಇದರಲ್ಲಿ 16, 18 ಏನಿದೆ ಇದು ಈ ಕ್ಯಾನ್ಸರ್ ಎಕ್ಸೆಟ್ರಾ ಮಾಡುವಂಥದ್ದು ಹೈ ರಿಸ್ಕ್. 6, 11 ಲೋ ರಿಸ್ಕ್, ಈ ಜನನಾಂಗದ ವಾರ್ಡ್ಸ್ ಎಕ್ಸೆಟ್ರಾ ಮಾಡ್ತಾ ಇರ್ತಾವಲ್ವ, ಅದನ್ನು ತಡೆಯುವಂಥದ್ದು. ಸೊ ಈ ಗಾರ್ಡಾಸಿಲ್ 4ಅಲ್ಲಿ 4 ಪ್ರಜಾತಿಯ ಈ HPVಯನ್ನು ತಡೆಗಟ್ಟಲಿಕ್ಕೆ ನಾವು ಕೊಡ್ತಾ ಇರ್ತೇವೆ. 6, 11, 16, 18. ಅದೇ ರೀತಿ ಗಾರ್ಡಾಸಿಲ್ 9 ಇದೇನು ಮಾಡುತ್ತೆ, 9 ಪ್ರಜಾತಿಯ ಈ HPVಯನ್ನು ತಡೆಯಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ 6, 11, 16, 18 ಅದ್ರ ಜೊತೆ 31, 32, 51, 52 ಈ ರೀತಿ 9 ಸ್ಟ್ರೇನ್ಸ್ ಆಫ್ HPVಯನ್ನು ಅದು ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. ಸೊ ಇದು ನೋನಾವ್ಯಾಲೆಂಟ್ 9 ಸ್ಟ್ರೇನ್ಸ್ ಆಫ್ HPV ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. ಸರ್ವಾವ್ಯಾಕ್ ಇದು ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆದಂತಹ ಈ ವ್ಯಾಕ್ಸಿನ್ ಇದು. ಸೊ ಇದು ಸಹ 4 ಸ್ಟ್ರೇನ್ 6, 11, 16, 18 ಇದರ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. ಸೊ ನಮಗೆ HPVಯ ವ್ಯಾಕ್ಸಿನ್ಸ್ ಏನಿರ್ತವೆ ಇದು ಡಿಫ್ರೆಂಟ್ ಈ ಥರ ಟೈಪ್ಸ್ ಇರ್ತವೆ. ಅದು 4 ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರ್ಬೋದು, 9 ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರ್ಬೋದು. ಸೊ ಯಾವುದು ನಿಮಗೆ ಸೂಟ್ ಆಗತ್ತೆ ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಈಗ ನೋಡಿ 4 ಅಗೇನ್ಸ್ಟ್ ಫೈಟ್ ಮಾಡ್ತಾ ಇದೆ ಅಂದರೆ ಅದರ ಕಾಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. 9 ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ ಅಂದರೆ ಕಾಸ್ಟ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಓಕೆ. ಸೊ ಕಾಸ್ಟ್ ಆಲ್ಸೋ ಇದರ ಮೇಲೆ ವೇರಿ ಆಗ್ತಾ ಇರುತ್ತೆ. ಈಗ ಗಾರ್ಡಾಸಿಲ್ 4ಗೆ ಒಂದು 3,500 ಇಂದ 4,500 ಇರುತ್ತೆ ಈಚ್ ಡೋಸಿಗೆ, ಇಂಜೆಕ್ಷನ್ನಿಗೆ. ಈಗ ಗಾರ್ಡಾಸಿಲ್ 9 ಸ್ಟ್ರೇನ್ಸ್ ಅನ್ನ ಕವರ್ ಮಾಡ್ತಾ ಇರುತ್ತೆ. ಸೊ ಅದರ ಕಾಸ್ಟ್ ಎನಿವೇರ್ ಫ್ರಮ್ 10,000 to 12,000 ಇರುತ್ತೆ, ಬಿಕಾಸ್ ಅದು 9 ಸ್ಟ್ರೇನ್ ಅನ್ನ ಕವರ್ ಮಾಡ್ತಾ ಇರುತ್ತೆ. ಸರ್ವಾವ್ಯಾಕ್ ನಾನು ಹೇಳಿದೆ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಿದಂತಹ ಒಂದು ಲಸಿಕೆ. ಸೊ ಇದರ ಕಾಸ್ಟ್ ಸ್ವಲ್ಪ ಕಡಿಮೆ ಇದೆ, ಅರೌಂಡ್ 3,000 to 4,000. ಸೊ ಕಾಸ್ಟ್ ಸಹ ಡಿಫ್ರೆಂಟ್ ಟೈಪ್ ಆಫ್ ವ್ಯಾಕ್ಸಿನ್ಸ್ ಮೇಲೆ ವೇರಿ ಆಗ್ತಾ ಇರುತ್ತೆ. ಸೊ ಇವು ಈ ವ್ಯಾಕ್ಸಿನ್ಗಳ ಹೆಸರು. ಗಾರ್ಡಾಸಿಲ್ 4 ಇರ್ಬೋದು, ಗಾರ್ಡಾಸಿಲ್ 9 ಇರ್ಬೋದು, ಅಥವಾ ಸರ್ವಾವ್ಯಾಕ್ ಇರ್ಬೋದು. ಈ ಲಸಿಕೆಯನ್ನ ಯಾವಾಗ ಕೊಡಬೇಕು? ಸೊ ಈ ಲಸಿಕೆಗಳನ್ನು ನಾವು ಮಕ್ಕಳಲ್ಲಿ ಕೊಡ್ತಾ ಇರ್ತೇವೆ. ಸೊ ಮಕ್ಕಳಲ್ಲಿ ಯಾಕೆ ಕೊಡಬೇಕು ಈ ಲಸಿಕೆ? ಲೈಂಗಿಕವಾಗಿ ಹರಡುವಂಥ ರೋಗದಿಂದ ಬರುವಂಥದ್ದು. ಸೊ ಮಕ್ಕಳಿಗೆ ಕೊಟ್ಕೊಂಡು ಏನು ಉಪಯೋಗ? ನೋಡಿ, ನೀವು ಲೈಂಗಿಕವಾಗಿ ಸಕ್ರಿಯವಾಗೋಕ್ಕಿಂತ ಮೊದಲೇ ನಾವು ನಿಮಗೆ ಈ ಲಸಿಕೆಯನ್ನು ಕೊಡಬೇಕು. ಆವಾಗ ಇದು ತುಂಬ ಇಫೆಕ್ಟಿವ್ ಆಗಿರುತ್ತೆ. ನೀವು ಒಂದು ಸಲ ಲೈಂಗಿಕವಾಗಿ ಸಕ್ರಿಯವಾದ್ರಿ ಅಂದಾಗ ನಿಮಗೆ ಈ ವೈರಸ್ಸನ್ನು ನಾವು ತಡೆಗಟ್ಟುವಂತಹ
ಇಮ್ಯುನಿಟಿಯನ್ನು ಕೊಡೋದು ಸ್ವಲ್ಪ ಕಷ್ಟವಾಗತ್ತೆ. ಸೊ ಈ ವ್ಯಾಕ್ಸಿನನ್ನು ಐಡಿಯಲಿ ಯಾವ ಏಜಿಗೆ ಕೊಡಬೇಕು? 9 to 14 ಇಯರ್ಸ್. ಬಾಯ್ ಆಗಲಿ ಗರ್ಲ್ ಆಗಲಿ, ಗಂಡು ಮಗು ಆಗಲಿ ಹೆಣ್ಮಗಳಾಗಲಿ 9 ರಿಂದ 14 ವರ್ಷದ ಮಕ್ಕಳಿಗೆ ನಾವು ಈ ವ್ಯಾಕ್ಸಿನನ್ನು ಕೊಡ್ತಾ ಇರ್ತೇವೆ. ಇದು ಬೆಸ್ಟ್ ಏಜ್, ಯಾಕಂದರೆ ಆವಾಗ ಅವರು ಇನ್ನೂ ಲೈಂಗಿಕವಾಗಿ ಸಕ್ರಿಯವಾಗಿರೋದಿಲ್ಲ, ಯಾವುದೇ HPV ಅವರಲ್ಲಿ ಹೋಗಿರೋದಿಲ್ಲ. ಒಂದು ಸಲ HPV ವೈರಸ್ ಹೋಯಿತು, ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ, ಒಂದು 16, 17, 18 ಈಗಿನ ಕಾಲದಲ್ಲಿ ದೇ ಬಿಕಮ್ ಸೆಕ್ಷುವಲಿ ಆ್ಯಕ್ಟಿವ್. ಸೊ ಆವಾಗ ಏನಾಗುತ್ತೆ, ನಿಮಗೆ HPVಯ ಎಕ್ಸ್ಪೋಜರ್ ಆಗಿಬಿಡುತ್ತೆ. ಆವಾಗ ಲಸಿಕೆಗಳು ಹೆಚ್ಚು ಇಫೆಕ್ಟಿವ್ ಆಗಿರೋದಿಲ್ಲ. ಸೊ ಐಡಿಯಲ್ ಏಜ್ ಯಾವುದು ಈ ವ್ಯಾಕ್ಸಿನನ್ನು ಕೊಡೋದು? 9 to 14. ಓಕೆ, ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ನಾವು 9 to 14 ಇಯರ್ಸಲ್ಲಿ ಕೊಡ್ತಾ ಇರ್ತೀವಿ. ಈಗ 9 ರಿಂದ 14 ವರ್ಷಗಳ ಒಳಗಡೆ ಕೊಟ್ವಿ ಅಂದರೆ ಬರೀ 2 ಡೋಸ್ ಸಾಕಾಗತ್ತೆ. ಒಂದು ಫಸ್ಟ್ ಡೋಸ್ ನೀವು ಯಾವಾಗ ಹೋಗ್ತೀರಾ ಆವಾಗ, ಇನ್ನೊಂದು 6 months ಆದಮೇಲೆ 2ನೇ ಡೋಸ್ ಕೊಡ್ತಾ ಇರ್ತೇವೆ. ಈಗ ಸಪೋಸ್ ಆ ವ್ಯಕ್ತಿಗೆ 15 years to 45 years ತನಕನೂ ನಾವು ಈ ವ್ಯಾಕ್ಸಿನನ್ನು ಕೊಡ್ತಾ ಇರ್ತೇವೆ, ಬಟ್ ಅದು ಅಷ್ಟು ಇಫೆಕ್ಟಿವ್ ಇರೋದಿಲ್ಲ. ಆ್ಯಂಡ್ ಆವಾಗ ಕೊಟ್ಟರು ನಾವು 3 ಡೋಸಸನ್ನು ಕೊಡಬೇಕಾಗತ್ತೆ. ಫಸ್ಟ್ ಹೋದಾಗ ಒಮ್ಮೆ, ಆಮೇಲೆ 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ 1 ಡೋಸು, ಆ್ಯಂಡ್ ನೆಕ್ಸ್ಟ್ 6 monthsಗೆ 1 ಡೋಸು. ಸೊ ಬೆಸ್ಟ್ ಡೋಸ್ ಈಸ್ ಬಿಟ್ವೀನ್ 9 to 14 years ಆ್ಯಂಡ್ ಬೆಸ್ಟ್ ಏಜ್ ಈಸ್ ಬಿಟ್ವೀನ್ 9 to 14 years, ಓನ್ಲಿ 2 ಡೋಸಸ್. ಅದು ಆದಮೇಲೆ 15 to 45 years ತನಕ ತೆಗೆದುಕೊಳ್ಬಹುದು, ಬಟ್ 3 ಡೋಸಸನ್ನು ತೆಗೆದುಕೊಳ್ಬೇಕು. 1, 2 ಇಫೆಕ್ಟಿವ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು 9 to 14 years. ಯಾರು ಈ ವ್ಯಾಕ್ಸಿನನ್ನು ತೆಗೆದುಕೊಳ್ಬಾರ್ದು? ನೀವು ಪ್ರೆಗ್ನೆಂಟ್ ಇದ್ದರೆ ನಾವು ಈ ವ್ಯಾಕ್ಸಿನನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆ್ಯಂಡ್ ಎರಡನೇದು, ನೀವು ಈ ವ್ಯಾಕ್ಸಿನಿಗೆ ಏನಾದರೂ ಅಲರ್ಜಿಕ್ ಇದ್ರಿ ಅಂದಾಗ ಈ ವ್ಯಾಕ್ಸಿನನ್ನು ನಿಮಗೆ ಕೊಡೋಕ್ಕಾಗೋದಿಲ್ಲ. ಸೊ ಈ ವ್ಯಾಕ್ಸಿನಿಂದ ಏನು ಸೈಡ್ ಇಫೆಕ್ಟ್ಸ್ ಇರುತ್ತೆ? ಇದು ತುಂಬ ಸೇಫ್ ವ್ಯಾಕ್ಸಿನ್, ಸೈಡ್ ಇಫೆಕ್ಟ್ಸ್ ಬಹಳ ಕಡಿಮೆ. ಬಟ್ ಕೆಲವೊಬ್ಬರಲ್ಲಿ ಇದು ತೊಗೊಂಡಾಗ ಇಂಜೆಕ್ಷನ್ ಸೈಟಲ್ಲಿ ನೋವು ಆಗೋದಿರ್ಬೋದು, ಸ್ವಲ್ಪ ಸ್ವೆಲ್ಲಿಂಗ್ ಬರೋದಿರ್ಬೋದು, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ನು ಈ ಥರ ಆಗ್ಬೋದೇ ಹೊರತು ಮೇಜರ್ ಏನು ಸೈಡ್ ಇಫೆಕ್ಟ್ಸ್ ಇದರಿಂದ ಆಗೋದಿಲ್ಲ. ಈ ವ್ಯಾಕ್ಸಿನ್ ಬಹಳ ಸೇಫ್ ವ್ಯಾಕ್ಸಿನ್. ಸೇಫ್ಗಿಂತನೂ ಬಹಳ ಇಂಪಾರ್ಟೆಂಟ್ ಅಂದರೆ ಈ ರೀತಿ ಡೆಡ್ಲಿ ಕ್ಯಾನ್ಸರ್ಸ್ ಯಾವುದು ನಮ್ಮ ಭಾರತದಲ್ಲಿ ಇಷ್ಟು ಪ್ರೆವೆಲೆಂಟ್ ಇದೆ, ಎಷ್ಟು ಮಹಿಳೆಯರಲ್ಲಿ, ಎಷ್ಟು ಗಂಡಸರಲ್ಲಿ ನಾವು ಈ ರೀತಿ ಕ್ಯಾನ್ಸರ್ಸ್ ಇರ್ಬೋದು, ಈ ಜನನಾಂಗದ ನರೋಲಿಗಳನ್ನೆಲ್ಲ ನೋಡ್ತಾ ಇರ್ತೇವೆ. ಅವುಗಳನ್ನೆಲ್ಲ ಅವು ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ಸೊ ನಾವು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇಬ್ಬರಿಗೂ ಎನ್ಕರೇಜ್ ಮಾಡ್ತೇವೆ. ಯಾಕಂದರೆ ಗಂಡು ಮಕ್ಕಳಿಗೆ ಕೊಟ್ಟರೆ ಅವರ ನೆಕ್ಸ್ಟ್ ನಮ್ಮ ಪಾರ್ಟ್ನರ್ಸಿಗೆ ಈ HPVಯನ್ನು ಸ್ಪ್ರೆಡ್ ಮಾಡಲಿಕ್ಕೆ ಆಗೋದಿಲ್ಲ. ಈವನ್ ಹೆಣ್ಮಕ್ಳಿಗೆ ಕೊಟ್ಟರು ಅಂತ ಹೇಳಿದಾಗ ಅವರಿಗೂ ಸಹ ಸ್ಪ್ರೆಡ್ ಮಾಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಅಂದರೆ ಅವರಿಗೆ ಬರುವಂಥ ಇವೆಲ್ಲ ಕ್ಯಾನ್ಸರ್ಸಿಂದ ಪ್ರೊಟೆಕ್ಷನ್ ಸಿಗ್ತಾ ಇರುತ್ತೆ. ಸೊ ಈ ವ್ಯಾಕ್ಸಿನ್ ಡೆಫಿನೆಟ್ಲಿ ನೀವು ನಿಮ್ಮ ಪೀಡಿಯಾಟ್ರಿಷನ್, ಮಕ್ಕಳಿಗೆ ಪೀಡಿಯಾಟ್ರಿಷನ್ ಹತ್ರ, ಅಥವಾ ನೀವು 15ಕ್ಕಿಂತ ಹೆಚ್ಚಿಗೆ ಇದ್ರಿ ಮಹಿಳೆಯರಲ್ಲಿ, ನೀವು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿಕೊಂಡು ನೀವು ಈ ವ್ಯಾಕ್ಸಿನನ್ನು ತೆಗೆದುಕೊಳ್ಬೋದು. ಇದು ಗೌರ್ಮೆಂಟ್ ಸೆಕ್ಟರಲ್ಲಿ ಯೂಶ್ವಲಿ ಅವೈಲೇಬಲ್ ಇರೋದಿಲ್ಲ, ಬಟ್ ಪ್ರೈವೇಟ್ ಸೆಕ್ಟರಲ್ಲಿ ಅವೈಲೇಬಲ್ ಇರುತ್ತೆ. ನಾನು ನಿಮ್ಮ ಕಾಸ್ಟನ್ನು ಸಹ ಹೇಳಿದ್ದೇನೆ. ಬಹಳ ಸೇಫ್ ಆ್ಯಂಡ್ ಇಫೆಕ್ಟಿವ್ ವ್ಯಾಕ್ಸಿನ್. ಸೊ ಡೆಫಿನೆಟ್ಲಿ ಲೈಂಗಿಕವಾಗಿ ಸಕ್ರಿಯವಾಗಿಂತ ಮೊದಲು ಈ ವ್ಯಾಕ್ಸಿನನ್ನು ತೆಗೆದುಕೊಂಡ್ರೆ ಅದು ಮ್ಯಾಕ್ಸಿಮಮ್ ಎಫಿಕಸಿ ಇರುತ್ತೆ. ಆ್ಯಂಡ್ ಬಹಳಷ್ಟು ಕ್ಯಾನ್ಸರ್ಸ್ ಇರ್ಬೋದು, ಈ ಜೆನೈಟಲ್ ವಾರ್ಡ್ಸ್ ಇರ್ಬೋದು, ಇವುಗಳನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ HPVಗೆ ಕ್ಯೂರ್ ಇಲ್ಲ. HPVಯನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ತಡೆಗಟ್ಟಲಿಕ್ಕೆ ಇದು ಒಂದು ಬೆಸ್ಟ್ ವೇ. Okay, so that was all about HPV vaccine. Thank you so much for watching the video. Please like, share and subscribe the channel. Thank you.